ನಾನಿವತ್ತು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. you'll get a good taste. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. ನಾನಿಲ್ಲಿ ಟೊಮೆಟೊನ ರುಬ್ಬಿದ್ದೀನಿ ಬಿಕಾಸ್ ಮೈ ಕಿಡ್ಸ್ ಡೋಂಟ್ ಲೈಕ್ ಟೊಮೆಟೊ, ಸೊ ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ದು. ನೀವು ಬೇಕಾದರೆ ಯು ಕ್ಯಾನ್ ಚಾಪ್ ಇಟ್. ನಾನು ಟೊಮೆಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಗಿವ್ ಅಸ್ಟ್ ಮಿಕ್ಸ್. ಲೋ ಫ್ಲೇಮಲ್ಲಿತ್ತು, ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. I've marinated ಇದು ತರಕಾರಿನೆಲ್ಲ ಸ್ವಲ್ಪ ಮೊಸರು ಮತ್ತು ಮಸಾಲೆ ಹಾಕಿ ನೆನೆಸಿಟ್ಟಿದ್ದೀನಿ. ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಈ ಮಸಾಲೆಗೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ 4 ಒಣಮೆಣ್ಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇವತ್ತೊಂದು ಎಕ್ಸ್ಟ್ರಾ ಸ್ಪೆಷಲ್ ಮಾಡಿದ್ದೀನಿ. ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ, ಈ ರುಚಿ ಹೇಗೆ ಬರುತ್ತೆ ಅಂತ. ಸೊ ದಿಸ್ ಇಸ್ ಇದು ರುಬ್ಬಿಟ್ಕೊಂಡಿರೋ ಮಸಾಲೆ. ಹಾಗೆ ಸ್ವಲ್ಪ ಕರ್ಡು ಬೇಕಾಗುತ್ತೆ, ಮೊಸರು. ಆಮೇಲೆ ನಾನು ಆಗಲೇ ಎಷ್ಟು ಬೇಕಷ್ಟು ರೈಸ್ನ ನೆನೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗ್ತಾ ಇದೆ ಟೊಮೆಟೊ ಕೂಡ. ಈ ಟೊಮೆಟೊಗೆ ಈ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಬೇಯ್ತಾ ಇದೆ. ಈ ಬೇಯ್ತಿರೋ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳಿ. ಈ ಬೇಯ್ತಿರೋ ಮಸಾಲೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರು, ಆಮೇಲೆ ಮ್ಯಾರಿನೇಟ್ ಮಾಡಿರೋ ತರಕಾರಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಕೊಡಿ. ವಾಟರ್ ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಅನ್ನ ಸರಿಯಾಗಿ ಬರಲ್ಲ. ಆ್ಯಂಡ್ ಪಕ್ಕದಲ್ಲೇ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಸೊ ತಣ್ಣೀರು ಹಾಕಬೇಡಿ, ಬಿಕಾಸ್ ತಿರ್ಗಾ ಅದಕ್ಕೆ ತಿರ್ಗಾ ಕಾಯಬೇಕಾಗತ್ತೆ. ಸೊ ಬಿಸಿನೀರೇ ಕಾಯಿಸಿಟ್ಕೊಂಡಿದ್ರೆ ಅದೇ ರುಚಿ ಮೇಂಟೈನ್ ಆಗುತ್ತೆ. ಸೊ ಇವಾಗ ಇದಕ್ಕೆ ರೈಸ್ ಹಾಕ್ಕೊಂಡ್ರೆ ಈಗ ಕ್ಲೋಸ್ ಆಗಿದೆ. ಇದಕ್ಕೆ 2 ವಿಷಲ್ ಕೊಟ್ಟರೆ ವೆಜ್ ಬಿರಿಯಾನಿ ರೆಡಿ. ವೆಜ್ ಬಿರಿಯಾನಿ ಈಸ್ ರೆಡಿ ಟು ಈಟ್. ಹ್ಯಾಪಿ ಕುಕ್ಕಿಂಗ್.